Students lead change at Acute SAP Champions Awards 2025, celebrating young changemakers redefining purpose and social consciousness in education. Bangalore, 21st November 2025. Over 350 students, educators, parents, and thought leaders gathered at the SAP Champions Awards 2025, held at Meenakshi Rangmancha Auditorium, Bangalore, to celebrate young change makers who are applying life education to real-world impact through the ACUBE Enabling Evolutionary Excellence Program, the annual awards. ಇವತ್ತಿಂದ ಇವೆಂಟ್ ಏನಂದ್ರೆ ಈ ಮಕ್ಕಳೆಲ್ಲ ವಿನ್ನರ್ಸ್ ಆಗಿದಾರಲ್ಲ, ಈ ವಿನ್ನರ್ಸ್ ಆಗಿರುವಂತಹ ಮಕ್ಕಳು ಇವತ್ತಿನ ದಿವಸ ಬಂದು ಇಲ್ಲಿ ಪ್ರೆಸೆಂಟ್ ಮಾಡಿ ಅದರಲ್ಲಿ ಒಂದು ಚಾಂಪಿಯನ್ 2 ರನ್ನರ್ ಅಪ್ ನ ನಾವು ಚೂಸ್ ಮಾಡ್ತೀವಿ ಅವ್ರಿಗೆ ಎಂಕರೇಜ್ ಮಾಡ್ಲಿಕ್ಕೆ. ಮತ್ತೆ ಇವತ್ತೊಂದು ಕಂಪೆಂಡಿಯಂ ರಿಲೀಸ್ ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತು ಡಾಕ್ಟರ್ ಸಂಪತ್ ಅವ್ರು ಬರ್ದಿರೋಂತಹ ಬುಕ್ ವೈ ಐ ಡು ವಾಟ್ ಐ ಡು ಅದ್ರ ಬಗ್ಗೆ ಅವರೇ ಹೆಚ್ಚಾಗಿ ಹೇಳ್ತಾರೆ. ಅವರ ಬುಕ್ ನ ನಾವು ಡಾಕ್ಟರ್ ಟಿ ವಿ ರಾವ್ ರಿಲೀಸ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಚಾಂಪಿಯನ್ ಅವಾರ್ಡ್ ನ ಇವರು ಜಯರಾಜ್ ಸರ್ ಅವರು ಕೊಡ್ತಾ ಇದ್ದಾರೆ. ಮತ್ತೆ ಆಶಾ ಥಾಮಸ್ ಅವರು ರನ್ನರ್ ಅಪ್ ಅವಾರ್ಡ್ ಕೊಡ್ತಾ ಇದ್ದಾರೆ. ಮತ್ತೆ ನಮ್ದು ಒಂದು ಇಡೀ 20 ವರ್ಷದ ಒಂದು ವಿಷಯವನ್ನ ನಾವು ಹೇಗ್ ಮಾಡ್ತಾ ಇದೀವಿ, ಮಕ್ಳಿಂಗ್ ಆಗ್ತಾ ಇದೆ, ಶಾಲೆನಲ್ಲಿ ಹೇಗೆ ಪರಿವರ್ತನೆ ಬರ್ತಾ ಇದೆ ಅಂತ ಸಂಗೀತ ಅಯ್ಯರ್ ಅಂತ ಕೆನಡಾಯಿಂದ ಬಂದು ಒಂದು ಮೂವಿ ಮಾಡಿದ್ರು. ಈ 40-minute ಡಾಕ್ಯುಮೆಂಟ್ರಿ ಇವಾಗ ಕೆನಡಾನಲ್ಲಿ ಟೊರೊಂಟೊ ಫಿಮೇಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಬೆಸ್ಟ್ ಅವಾರ್ಡ್ ತೆಗೆದಿದೆ. ಮತ್ತೆ ವಿ ಆರ್ ನಾಮಿನೀಸ್ ರೈಟ್ ನೌ ಫಾರ್ LA ಲಾಸ್ ಆಂಜಲಸ್ ಸನ್ ಫೆಸ್ಟ್. ವಿ ಆರ್ ನಾಮಿನೀಸ್ ಫೈನಲಿಸ್ಟ್ ಫಾರ್ ದಿ ಪ್ಯಾರಿಸ್ ಫಿಲ್ಮ್ ಫೆಸ್ಟಿವಲ್. ಅಂಡ್ ಇನ್ನ 10 ಜಾಗದಲ್ಲಿ ಇವಾಗ ರೈಟ್ ನೌ ವಿ ಆರ್ ಆಲ್ ಇನ್ ದ ಫೈನಲ್ ಬ್ರಿಂಕ್ ರಿಸಲ್ಟ್ಸ್ ಗಾಗಿ ಕಾಯ್ತಾ ಇದ್ದೀವಿ. Okay. English. Yeah. So basically, there are two things that one should be very mindful of. The best school in our life is life itself. The best lab is your own self. Whenever we are conscious of ourselves and aware of what is going on in our life, you will get a lot of insights. Today's book, Why I Do What I Do, is an outcome of many such reflections that I've had and processes I've developed for improving myself. That is the essence of this book, and we are very happy that even before launch, we already have close to 500 pre-launch order, and it has been very, very well appreciated by the stalwarts who are experts in the field. Our aim is, I'm in the mid-60s. This decade, I want to spend sharing all that I have learned, for I truly believe that we learn many things from our surroundings and the society. It's time to give it back. So is our program with children in school. We all will be gone one day, but what will we be leaving behind? Now ಏನು ಬಿಟ್ಟು ಹೋಗ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ಒಬ್ರೊಬ್ರು ಯೋಚನೆ ಮಾಡಬೇಕು. ಸೊ ಹೇಳ್ತಾರೆ, ಒಂದು ಬುಕ್ ಬಂದಿದ್ದು ಡೈ ಎಂಟಿನು, ನನ್ನ ಹತ್ರ ಇರುವ ಎಲ್ಲ ಸ್ಕಿಲ್ಸ್, ಎಲ್ಲ ಥಾಟ್ಸ್, ಎಲ್ಲ ಐಡಿಯಾಸ್ ನಾನು ಬಿಟ್ಟು ಹೋಗ್ಬೇಕು. ಆವಾಗನೇ ನಾನು ಎಂಟಿ ಆಗ್ತೀನಿ, ಹೋಗೋದಕ್ಕೆ ತಯಾರಿರ್ತೀನಿ. ದಟ್ ಈಸ್ ದಿ ಒಬ್ಜೆಕ್ಟಿವ್. ಅಂಡ್ ಆರ್ ಹೋಪ್ ಇಸ್, ಎಲ್ಲ ಸ್ಕೂಲ್ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಇವಾಗ ಪೇರೆಂಟ್ಸು ಅಷ್ಟೇ ಫೋಕಸ್ ಅದಕ್ಕೆ ಕೊಡ್ತಾ ಇದ್ದಾರೆ. ಜೀವನ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಒಂದು ಮನೆಯಲ್ಲಿ ಮಕ್ಕಳ ಜೊತೆ ಕೂತ್ಕೊಂಡು ಜೀವನ ಬಗ್ಗೆ ಎಷ್ಟು ಪೇರೆಂಟ್ಸ್ ಮಾತಾಡ್ತಾ ಇದ್ದಾರೆ? ಒಬ್ರು ಮಾತಾಡ್ತಾ ಇಲ್ಲ. ಅದು ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಜೀವನಕ್ಕೆ ಯಾವ ತರ ಇವ್ರನ್ನ ಪ್ರಿಪೇರ್ ಮಾಡೋದು, ಸಮಾಜಕ್ಕೆ ಯಾವ ತರ ಇವ್ರನ್ನ ಪ್ರಿಪೇರ್ ಮಾಡೋದು, ಅದಕ್ಕೆ ಸೋಷಿಯಲ್ ಆಕ್ಷನ್ ಪ್ರಾಜೆಕ್ಟ್. ನಾನ್ ಸಮಾಜದಲ್ಲಿ ಇರುವ ಪ್ರಾಬ್ಲಮ್ನ ಯಾವ ತರ ನಾನು ತಗೋಬಹುದು, ಅದಕ್ಕೆ ನಾನು ಯಾವ ತರ ರೆಸ್ಪಾನ್ಸಿಬಿಲಿಟಿ ತಗೋಬಹುದು, ನಾನು ಏನ್ ಮಾಡ್ಬಹುದು. ಎಲ್ಲರೂ ಸಮಾಜದ ಪ್ರಾಬ್ಲಮ್ ಯಾರು ಸಮಾಜ? ನಾವೆಲ್ಲವನ್ನೇ ಸಮಾಜ. ಸೊ ಅದು ಆ ಪಾಯಿಂಟ್ ತಗೊಂಡ್ ಬರೋದಕ್ಕೆ ಈ ಸ್ಯಾಪು, ನಮ್ಮ ಪ್ರೋಗ್ರಾಮ್ಸು ಎಲ್ಲ ಫೋಕಸ್ ಮಾಡ್ತಾ ಇರ್ತಾರೆ.